ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇರುವಂಥ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗ ನಾವೊಂದು ಜಾಗದಲ್ಲಿದ್ದೀವಿ. ಈ ಒಂದು ಜಾಗ ಇರುವಂಥದ್ದು ಶಿರೂರು ಭಾಗದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಅಲ್ಲಿಂದ ಕೇವಲ ಒಂದು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ. ಈ ಜಾಗದಲ್ಲಿ ನನ್ನ ಹಿಂಬದಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಇವತ್ತು ಕುಸಿದಿರುವಂಥ ಗುಡ್ಡ ಇದು. ಇಲ್ಲಿ ಒಂದು ರೀತಿಯಲ್ಲಿ ಆತಂಕ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ನೋಡಿ, ಇವತ್ತು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿತ್ತು. ನನ್ನ ಈ ಭಾಗದಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಕಿರಿಯ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿರುವಂಥ ಈ ಒಂದು ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ಇಲ್ಲಿ ಈ ಒಂದು ಭಾಗದಲ್ಲಿರುವಂಥ ಗ್ರಾಮಸ್ಥರಲ್ಲಿ ಸ್ವಲ್ಪ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಆಗಮಿಸಿ ಇಲ್ಲಿ ಎಲ್ಲರನ್ನೂ ಕೂಡ ಏನೆಲ್ಲ ಸಮಸ್ಯೆ ಆಗಿದೆ ಅದರ ಬಗ್ಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯ ಗಮನಿಸ್ಬೋದಲ್ಲಿ ಗ್ರಾಮಸ್ಥರೊಟ್ಟಿಗೆ ಅವರು ಮಾತುಕತೆಯನ್ನು ನಡೆಸ್ತಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ಸತೀಶ್ ಅವರೇ, ಈಗ ಇಲ್ಲಿ ಗುಡ್ಡ ಕುಸಿತ ಆಗಿದೆ, ಶಾಲೆ ಇದೆ, ಗ್ರಾಮಸ್ಥರು ಇದ್ದಾರೆ, ಮನೆಗಳೆಲ್ಲ ಕೂಡ ಇದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಈಗ ಮುಂಜಾಗ್ರತಾ ಕ್ರಮವನ್ನು ತಗೋತೀರಿ? ಯಾಕಂದರೆ 1-2 ಸಾಕಷ್ಟು ಕಡೆ ಇದೇ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ. ಈ ಶಾಲೆಯನ್ನು ನಾವು ಈಗ ಸದ್ಯಕ್ಕಂತೂ ಆಪ್ರೇಟ್ ಮಾಡ್ತಾ ಇಲ್ಲ. ಇದು ಗುಡ್ಡ ಬಂದ ಮೇಲೆ ಇದನ್ನು ಸ್ಟಾಪ್ ಮಾಡಿದ್ದೇವೆ. ಮತ್ತು ಇಲ್ಲಿ ಒಂದು ಮನೆ ಇದೆ, ಇಲ್ಲಿ ಕೆಳಗೆ ಆ ಮೇಲಿನ ಕಲ್ಲು ಏನೋ ಜಾರಿದರೆ ಉಂಟಲ್ಲ, ಅದು ಮನೆ ಮೇಲೆ ಬರೋದು ಖಚಿತ. ಅದಕ್ಕೂ ಸಹ ಮನೆಯವರಿಗೂ ಸಹ ಇಲ್ಲೇ ಓನರ್ ಇದ್ದಾರೆ, ಅವರಿಗೂ ಹೇಳಿದ್ದೇವೆ ಖಾಲಿ ಮಾಡಿ. ಅವರು ಆಲ್ರೆಡಿ ಖಾಲಿ ಮಾಡಿದ್ದಾರೆ. ಸ್ವಲ್ಪ ಇದಕ್ಕೆ ಬೇರೆ ಕೈ ಈಗ ಹಾಕೋದಿದ್ರೆ ನಾವು, ನನ್ನ ಪ್ರಕಾರ ನಾವು ಮಳೆಗಾಲ ಆದಮೇಲೆ ಕೈ ಹಾಕಬೇಕು. ಯಾಕಂತ ಹೇಳಿದರೆ ಅಲ್ಲಿ ಕೊಂಕಣ ರೈಲ್ವೆ ಅಲ್ಲಿ ಆಚೆ ಉಂಟು. ಆದ್ದರಿಂದ ಅದನ್ನು ನೋಡಿಕೊಂಡು ಯಾರಿಗಾದರೂ ಎಕ್ಸ್ಪರ್ಟಿಗೆ ಕರೆದು ಅದನ್ನು ತೆಗಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಸ್ಕೂಲು, ಈ ವಾಶ್ರೂಮು ಮತ್ತು ಈ ಸೈಡಿಗಿರುವಂಥ ಮನೆಗಳು ಕಂಟಿನ್ಯೂಸ್ ಮನೆಗಳಿದ್ದಾವೆ. ಇಲ್ಲಿ ಸ್ವಲ್ಪ ಕೆಳಗೆ ನೋಡಿದ್ರೆ ಖಾಲಿ ಮಾಡಿಸಿದ್ವಿ. ಈಗ ಶಾಸಕರಾಗಿರುವಂಥ ಸತೀಶ್ ಅವರು ಹೇಳ್ತಾ ಇದ್ರು, ಇಲ್ಲಿರುವಂಥ ಮನೆಗಳಲ್ಲಿದ್ದಂಥವ್ರನ್ನ ನಾವು ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ನೋಡಿ, ಇಲ್ಲಿ ಆ ಒಂದು ಗುಡ್ಡ ಭಾಗವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ರಾಕೇಶ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಬೃಹದಾಕಾರದ ಗುಡ್ಡ ಅದು ಕುಸಿದು ಇಲ್ಲೇ ಪಕ್ಕದಲ್ಲೇ ಇರುವಂಥ ಮನೆಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಬೇರೆ ಕಡೆಗೆ ಕಳಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ಇನ್ನು ಮತ್ತೊಂದು ಭಾಗದಲ್ಲಿ ಇಲ್ಲಿ ಇದೇ ಒಂದು ನೋಡಿ, ಆ ಗುಡ್ಡ ಅಲ್ಲಿರುವಂಥದ್ದು, ಇದೇ ಮನೆ ಮಾಲೀಕರು ಇವರೇ ಈಗ ಖಾಲಿ ಮಾಡಿದ್ದಾರೆ. ನೋಡಿ, ಈ ಒಂದು ಮನೆ ಮೇಲೆ ಆ ಒಂದು ಗುಡ್ಡ ಕುಸಿಯುವಂಥ ಆತಂಕ ನಿರ್ಮಾಣ ಆಗಿದೆ. ಕೇವಲ 1-2 ಮನೆ, ಸಾಕಷ್ಟು ಮನೆಗಳಿದೆ ಇಲ್ಲಿ. ಹಾಗಾಗಿ ಎಲ್ಲರನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ಸರ್, ಯಾವಾಗ ಇದಾಗಿದ್ದು? ನೀವು ಮನೇಲಿ ಎಷ್ಟು ಜನ ಇದ್ರಿ? ನಮ್ಮಲ್ಲಿ 3 ಜನ ಇದ್ರು. 15ನೇ ತಾರೀಕು ರಾತ್ರಿಗೆ 12ವರೆಗೆ ಆದ ಸರ್. ಇದು 12ವರೆಗೆ ಖಾಲಿ ಮಾಡಿದ್ವಿ. ಅದ್ರಲ್ಲಿ ನಮ್ಮಲ್ಲಿ ಒಂದು ಅಂಗವಿಕಲ ಹುಡುಗನಿದ್ದ, ಅವನಿಗೆಲ್ಲ ಹಿಂಗೆ ಹೋಗ್ಲಿಕ್ಕೆಲ್ಲ ಹೆದರಿಕೆ ಆಗ್ತದೆ ಅಂತೇಳಿ ನಾವು ಅದಿಷ್ಟಿಂದ ಮನೆ ಖಾಲಿ ಮಾಡಾಕ್ತೇವೆ ಸರ್. ಈಗ ಅಲ್ಲಿ ಅವರು ನಮ್ಮ ತಾಯಿ ಮನೇಲಿದ್ದಾರೆ, ಅವರು ಹುಡುಗಿಯರು. ನಾವು ಮನೆಯ ಒಂದು ಸ್ವಲ್ಪ ನೋಡ್ತಾ ಮಾಡ್ತಾ ಬೇರೆ ಮನೇಲಿ ವಾಸ್ತವ್ಯ ಮಾಡ್ತಿದ್ದೇನೆ ಸರ್. ಊಟ ಮಾಡ್ತಾ ಹೋದ್ ಮುಂದಿನ ಮನೆಯಲ್ಲಿ ಸರ್. ಸ್ವಲ್ಪ ಬರ್ತಾ ಕದ ತೆಗಿತಾ ಮಳೆ ಎಲ್ಲ ಟೈಮ್ ಬರ್ತಾ ನೋಡ್ತಾ ಇದ್ದೇನೆ ಸರ್ ಇಲ್ಲಿವರೆಗೂ. ಹೌದು ಸರ್. ಮಾಲೀಕರು ಹೇಳ್ತಾ ಇರುವಂಥದ್ದು 15ನೇ ತಾರೀಕು ರಾತ್ರಿ ಆಗಿರುವಂಥ ಘಟನೆ ಇದು. ಎಲ್ಲರನ್ನೂ ಕೂಡ ನಾವು ಬೇರೆ ಕಡೆಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂಥ ಈ ರೀತಿಯಾದಂಥ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳಿಗೆ ಕಾರಣವಾಗ್ತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇರುವಂಥ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗ ನಾವೊಂದು ಜಾಗದಲ್ಲಿದ್ದೀವಿ. ಈ ಒಂದು ಜಾಗ ಇರುವಂಥದ್ದು ಶಿರೂರು ಭಾಗದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಅಲ್ಲಿಂದ ಕೇವಲ ಒಂದು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ. ಈ ಜಾಗದಲ್ಲಿ ನನ್ನ ಹಿಂಬದಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಇವತ್ತು ಕುಸಿದಿರುವಂಥ ಗುಡ್ಡ ಇದು. ಇಲ್ಲಿ ಒಂದು ರೀತಿಯಲ್ಲಿ ಆತಂಕ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ನೋಡಿ, ಇವತ್ತು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿತ್ತು. ನನ್ನ ಈ ಭಾಗದಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಕಿರಿಯ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿರುವಂಥ ಈ ಒಂದು ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ಇಲ್ಲಿ ಈ ಒಂದು ಭಾಗದಲ್ಲಿರುವಂಥ ಗ್ರಾಮಸ್ಥರಲ್ಲಿ ಸ್ವಲ್ಪ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಆಗಮಿಸಿ ಇಲ್ಲಿ ಎಲ್ಲರನ್ನೂ ಕೂಡ ಏನೆಲ್ಲ ಸಮಸ್ಯೆ ಆಗಿದೆ ಅದರ ಬಗ್ಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯ ಗಮನಿಸ್ಬೋದಲ್ಲಿ ಗ್ರಾಮಸ್ಥರೊಟ್ಟಿಗೆ ಅವರು ಮಾತುಕತೆಯನ್ನು ನಡೆಸ್ತಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ಸತೀಶ್ ಅವರೇ, ಈಗ ಇಲ್ಲಿ
ಗುಡ್ಡ ಕುಸಿತ ಆಗಿದೆ, ಶಾಲೆ ಇದೆ, ಗ್ರಾಮಸ್ಥರು ಇದ್ದಾರೆ, ಮನೆಗಳೆಲ್ಲ ಕೂಡ ಇದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಈಗ ಮುಂಜಾಗ್ರತಾ ಕ್ರಮವನ್ನು ತಗೋತೀರಿ? ಯಾಕಂದರೆ ಒಂದು ಎರಡಲ್ಲ, ಸಾಕಷ್ಟು ಕಡೆ ಇದೇ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ. ಈ ಶಾಲೆಯನ್ನು ನಾವು ಈಗ ಸದ್ಯಕ್ಕಂತೂ ಆಪ್ರೇಟ್ ಮಾಡ್ತಾ ಇಲ್ಲ. ಇದು ಗುಡ್ಡ ಬಂದ ಮೇಲೆ ಇದನ್ನು ಸ್ಟಾಪ್ ಮಾಡಿದ್ದೇವೆ. ಮತ್ತು ಇಲ್ಲಿ ಒಂದು ಮನೆ ಇದೆ, ಇಲ್ಲಿ ಕೆಳಗೆ ಆ ಮೇಲಿನ ಕಲ್ಲು ಏನೋ ಜಾರಿದರೆ ಉಂಟಲ್ಲ, ಅದು ಮನೆ ಮೇಲೆ ಬರೋದು ಖಚಿತ. ಅದಕ್ಕೂ ಸಹ ಮನೆಯವರಿಗೂ ಸಹ ಇಲ್ಲೇ ಓನರ್ ಇದ್ದಾರೆ, ಅವರಿಗೂ ಹೇಳಿದ್ದೇವೆ ಖಾಲಿ ಮಾಡಿ. ಅವರು ಆಲ್ರೆಡಿ ಖಾಲಿ ಮಾಡಿದ್ದಾರೆ. ಸ್ವಲ್ಪ ಇದಕ್ಕೆ ಬೇರೆ ಕೈ ಈಗ ಹಾಕೋದಿದ್ರೆ ನಾವು, ನನ್ನ ಪ್ರಕಾರ ನಾವು ಮಳೆಗಾಲ ಆದಮೇಲೆ ಕೈ ಹಾಕಬೇಕು. ಯಾಕಂತ ಹೇಳಿದರೆ ಅಲ್ಲಿ ಕೊಂಕಣ ರೈಲ್ವೆ ಅಲ್ಲಿ ಆಚೆ ಉಂಟು. ಆದ್ದರಿಂದ ಅದನ್ನು ನೋಡಿಕೊಂಡು ಯಾರಿಗಾದರೂ ಎಕ್ಸ್ಪರ್ಟಿಗೆ ಕರೆದು ಅದನ್ನು ತೆಗಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಸ್ಕೂಲು, ಈ ವಾಶ್ರೂಮು ಮತ್ತು ಈ ಸೈಡಿಗಿರುವಂಥ ಮನೆಗಳು ಕಂಟಿನ್ಯೂಸ್ ಮನೆಗಳಿದ್ದಾವೆ. ಇಲ್ಲಿ ಸ್ವಲ್ಪ ಕೆಳಗೆ ನೋಡಿದ್ರೆ ಖಾಲಿ ಮಾಡಿಸಿದ್ರು. ಈಗ ಶಾಸಕರಾಗಿರುವಂಥ ಸತೀಶ್ ಅವರು ಹೇಳ್ತಾ ಇದ್ರು, ಇಲ್ಲಿರುವಂಥ ಮನೆಗಳಲ್ಲಿದ್ದಂಥವ್ರನ್ನ ನಾವು ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ನೋಡಿ, ಇಲ್ಲಿ ಆ ಒಂದು ಗುಡ್ಡ ಭಾಗವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ರಾಕೇಶ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಬೃಹದಾಕಾರದ ಗುಡ್ಡ ಅದು ಕುಸಿದು ಇಲ್ಲೇ ಪಕ್ಕದಲ್ಲೇ ಇರುವಂಥ ಮನೆಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಬೇರೆ ಕಡೆಗೆ ಕಳಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ಇನ್ನು ಮತ್ತೊಂದು ಭಾಗದಲ್ಲಿ ಇಲ್ಲಿ ಇದೇ ಒಂದು ನೋಡಿ, ಆ ಗುಡ್ಡ ಅಲ್ಲಿರುವಂಥದ್ದು, ಇದೇ ಮನೆ ಮಾಲೀಕರು ಇವರೇ ಈಗ ಖಾಲಿ ಮಾಡಿದ್ದಾರೆ. ನೋಡಿ, ಈ ಒಂದು ಮನೆ ಮೇಲೆ ಆ ಒಂದು ಗುಡ್ಡ ಕುಸಿಯುವಂಥ ಆತಂಕ ನಿರ್ಮಾಣ ಇದೆ. ಕೇವಲ ಒಂದೆರಡು ಮನೆ, ಸಾಕಷ್ಟು ಮನೆಗಳಿದೆ ಇಲ್ಲಿ. ಹಾಗಾಗಿ ಎಲ್ಲರನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ಸರ್, ಯಾವಾಗ ಇದಾಗಿದ್ದು? ನೀವು ಮನೇಲಿ ಎಷ್ಟು ಜನ ಇದ್ರಿ? ನಮ್ಮಲ್ಲಿ 3 ಜನ ಇದ್ರು. 15ನೇ ತಾರೀಕು ರಾತ್ರಿಗೆ 12ವರೆಗೆ ಆದ ಸರ್ ಇದು. 12ವರೆಗೆ ಖಾಲಿ ಮಾಡಿದ್ವಿ. ಅದ್ರಲ್ಲಿ ನಮ್ಮಲ್ಲಿ ಒಂದು ಅಂಗವಿಕಲ ಹುಡುಗನ ಇದ್ದ, ಅವನಿಗೆಲ್ಲ ಹಿಂಗೆ ಹೋಗ್ಲಿಕ್ಕೆಲ್ಲ ಹೆದರಿಕೆ ಆಗ್ತದೆ ಅಂತೇಳಿ ನಾವು ಅದಿಶದಿಂದ ಮನೆ ಖಾಲಿ ಮಾಡಾಕ್ತೇವೆ ಸರ್. ಈಗ ಅಲ್ಲಿ ಅವರ ನಮ್ಮ ತಾಯಿ ಮನೇಲಿ ಇದ್ದಾರೆ ಅವರು ಹುಡುಗಿಯರು. ನಾವು ಮನೆಯ ಒಂದು ಸ್ವಲ್ಪ ನೋಡ್ತಾ ಮಾಡ್ತಾ ಬೇರೆ ಮನೇಲಿ ವಾಸ್ತವ್ಯ ಮಾಡ್ತಿದ್ದೇನೆ ಸರ್, ಊಟ ಮಾಡ್ತಾ. ಹೌದು, ಮುಂದಿನ ಮನೆಯಲ್ಲಿ ಸರ್. ಸ್ವಲ್ಪ ಬರ್ತಾ ಕದ ತೆಗಿತಾ ಮಳೆ ಇಲ್ಲ ಟೈಮ್ ಬರ್ತಾ ನೋಡ್ತಾ ಇದ್ದೇನೆ ಸರ್ ಇಲ್ಲಿವರೆಗೂ. ಹೌದು ಸರ್. ಮಾಲೀಕರು ಹೇಳ್ತಾ ಇರುವಂಥದ್ದು 15ನೇ ತಾರೀಕು ರಾತ್ರಿ ಆಗಿರುವಂಥ ಘಟನೆ ಇದು. ಎಲ್ಲರನ್ನೂ ಕೂಡ ನಾವು ಬೇರೆ ಕಡೆಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂಥ ಈ ರೀತಿಯಾದಂಥ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳಿಗೆ ಕಾರಣವಾಗ್ತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇರುವಂಥ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗ ನಾವೊಂದು ಜಾಗದಲ್ಲಿದ್ದೀವಿ. ಈ ಒಂದು ಜಾಗ ಇರುವಂಥದ್ದು ಶಿರೂರು ಭಾಗದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ, ಅಲ್ಲಿಂದ ಕೇವಲ ಒಂದು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ. ಈ ಜಾಗದಲ್ಲಿ ನನ್ನ ಹಿಂಬದಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಇವತ್ತು ಕುಸಿತಿರುವಂಥ ಗುಡ್ಡ ಇದು. ಇಲ್ಲಿ ಒಂದು ರೀತಿಯಲ್ಲಿ ಆತಂಕ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ನೋಡಿ, ಇವತ್ತು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿತ್ತು. ನನ್ನ ಈ ಭಾಗದಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಕಿರಿಯ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿರುವಂಥ ಈ ಒಂದು ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ಇಲ್ಲಿ ಈ ಒಂದು ಭಾಗದಲ್ಲಿರುವಂಥ ಗ್ರಾಮಸ್ಥರಲ್ಲಿ ಸ್ವಲ್ಪ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಆಗಮಿಸಿ ಇಲ್ಲಿ ಎಲ್ಲರನ್ನೂ ಕೂಡ ಏನೆಲ್ಲ ಸಮಸ್ಯೆ ಆಗಿದೆ ಅದರ ಬಗ್ಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯ ಗಮನಿಸ್ಬೋದಲ್ಲಿ ಗ್ರಾಮಸ್ಥರೊಟ್ಟಿಗೆ ಅವರು ಮಾತುಕತೆಯನ್ನು ನಡೆಸ್ತಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ಸತೀಶ್ ಅವರೇ, ಈಗ ಇಲ್ಲಿ ಗುಡ್ಡ ಕುಸಿತ ಆಗಿದೆ, ಶಾಲೆ ಇದೆ, ಗ್ರಾಮಸ್ಥರು ಇದ್ದಾರೆ, ಮನೆಗಳೆಲ್ಲ ಕೂಡ ಇದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಈಗ ಮುಂಜಾಗ್ರತಾ ಕ್ರಮವನ್ನು ತಗೋತೀರಿ? ಯಾಕಂದರೆ ಒಂದು ಎರಡಲ್ಲ, ಸಾಕಷ್ಟು ಕಡೆ ಇದೇ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ. ಈ ಶಾಲೆಯನ್ನು ನಾವು ಈಗ ಸದ್ಯಕ್ಕಂತೂ ಆಪ್ರೇಟ್ ಮಾಡ್ತಾ ಇಲ್ಲ. ಇದು ಗುಡ್ಡ ಬಂದ ಮೇಲೆ ಇದನ್ನು ಸ್ಟಾಪ್ ಮಾಡಿದ್ದೇವೆ. ಮತ್ತು ಇಲ್ಲಿ ಒಂದು ಮನೆ ಇದೆ, ಇಲ್ಲಿ ಕೆಳಗೆ ಆ ಮೇಲಿನ ಕಲ್ಲು ಏನೋ ಜಾರಿದರೆ ಉಂಟಲ್ಲ, ಅದು ಮನೆ ಮೇಲೆ ಬರೋದು ಖಚಿತ. ಅದಕ್ಕೂ ಸಹ ಮನೆಯವರಿಗೂ ಸಹ ಇಲ್ಲೇ ಓನರ್ ಇದ್ದಾರೆ, ಅವರಿಗೂ ಹೇಳಿದ್ದೇವೆ ಖಾಲಿ ಮಾಡಿ. ಅವರು ಆಲ್ರೆಡಿ ಖಾಲಿ ಮಾಡಿದ್ದಾರೆ. ಸ್ವಲ್ಪ ಇದಕ್ಕೆ ಬೇರೆ ಕೈ ಈಗ ಹಾಕೋದಿದ್ರೆ ನಾವು, ನನ್ನ ಪ್ರಕಾರ ನಾವು ಮಳೆಗಾಲ ಆದಮೇಲೆ ಕೈ ಹಾಕಬೇಕು. ಯಾಕಂತ ಹೇಳಿದರೆ ಅಲ್ಲಿ ಕೊಂಕಣ ರೈಲ್ವೆ ಅಲ್ಲಿ ಆಚೆ ಉಂಟು. ಆದ್ದರಿಂದ ಅದನ್ನು ನೋಡಿಕೊಂಡು ಯಾರಿಗಾದರೂ ಎಕ್ಸ್ಪರ್ಟಿಗೆ ಕರೆದು ಅದನ್ನು ತೆಗಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಸ್ಕೂಲು, ಈ ವಾಶ್ರೂಮು ಮತ್ತು ಈ ಸೈಡಿಗಿರುವಂಥ ಮನೆಗಳು ಕಂಟಿನ್ಯೂಸ್ ಮನೆಗಳಿದ್ದಾವೆ. ಇಲ್ಲಿ ಸ್ವಲ್ಪ ಕೆಳಗೆ ನೋಡಿದ್ರೆ ಖಾಲಿ ಮಾಡಿಸಿದ್ರು. ಈಗ ಶಾಸಕರಾಗಿರುವಂಥ ಸತೀಶ್ ಅವರು ಹೇಳ್ತಾ ಇದ್ರು, ಇಲ್ಲಿರುವಂಥ ಮನೆಗಳಲ್ಲಿದ್ದಂಥವ್ರನ್ನ ನಾವು ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ನೋಡಿ, ಇಲ್ಲಿ ಆ ಒಂದು ಗುಡ್ಡ ಭಾಗವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ರಾಕೇಶ್